Hello guys, welcome back to Banking Kannadiga. In this video, I am going to share my scorecards of Banking Exam 2024, and I had only attended public sector banking exam that includes SBI PO, SBI Clerk, RRB PO, RRB Clerk, IBPS PO, IBPS Clerk, and Union Bank LBO and UCO Bank LBO. And I am waiting for Union Bank LBO final result as I have attended a interview last week. And this video audio is going to be in Kannada only. Please don't demand any other languages. We won't hate any languages or any other language aspirants, but this channel is intended to give content in our regional language because we have very few Kannada banking channels. So please try to understand and don't demand any other languages. So let's begin. So ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ 2024ದು ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ದು ಸ್ಕೋರ್ ಕಾರ್ಡ್ನ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಯೂನಿಯನ್ ಬ್ಯಾಂಕ್ LBOದು ಸ್ಕೋರ್ ಕಾರ್ಡ್ ನನಗೆ ಯಾವಾಗ ಬರುತ್ತೆ ಅವಾಗ ಅದನ್ನೂ ಶೇರ್ ಮಾಡ್ತೀನಿ. ಅದು ಫೈನಲ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಬಟ್ ಸ್ಕೋರ್ ಕಾರ್ಡ್ಗಳ ಜೊತೆ ನನ್ನ ಮಿಸ್ಟೇಕ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡಬೇಡಿ. ನಾನು ಮಿಸ್ಟೇಕ್ಸ್ ಅಂತ ಮೊದಲೇ ಹೇಳ್ತಿದ್ದೀನಿ. ಏನು ಇವನು ಕ್ಲಿಯರ್ ಆಗಿಲ್ಲ ಅಂತ ರೀಸನ್ಸ್ ಹೇಳ್ತಾನೆ ಅಂತ ಅಂದ್ಕೋಬೇಡಿ. ನಾನು ರೀಸನ್ಸ್ ಹೇಳ್ತಿಲ್ಲ, ನಾನು ಮಿಸ್ಟೇಕ್ಸ್ ಹೇಳ್ತಿದ್ದೀನಿ. ಸೊ ನೀವು ಆ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು RRB PO. ಸೊ ನಂದು RRB POದಲ್ಲಿ ನೋಡಿ, ಇಲ್ಲಿ 18 ಮಾರ್ಕ್ಸ್ ಬಂದಿದೆ ಕ್ವಾಂಟಲ್ಲಿ. ಬಟ್ ಟೋಟಲ್ ಮಾರ್ಕ್ಸು 44.75, ರೀಸನಿಂಗ್ 26.75. ಸೊ ಇದರಲ್ಲಿ ಏನು ಒಳ್ಳೆ ಕೆಲಸ ಮಾಡಿದೆ ಅಂತಂದರೆ ನಾನು ಅಕ್ಯುರೇಸಿ ಮೇಂಟೈನ್ ಮಾಡಿದೆ. ಕ್ವಾಂಟ್ ನಾನು ಜಸ್ಟ್ 12 ಅಟೆಂಪ್ಟು. ಸೊ 12 ಅಟೆಂಪ್ಟ್ ಆದರೆ ನಿಮ್ದು ಈ ಥರ ಕಮ್ಮಿ ಏನಾದ್ರು ಆದರೆ, ಅಥವಾ ಎಕ್ಸಾಮಲ್ಲಿ ನೀವು ಈ ಅಟೆಂಪ್ಟ್ ಕಮ್ಮಿ ಇದೆ ಅಂತ ಜಾಸ್ತಿ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅಕ್ಯುರೇಸಿ ಮ್ಯಾಟರ್ ಆಗುತ್ತೆ. ನಾನು 12 ಕ್ವಶನ್ನಿಗೆ 12 ಮಾರ್ಕ್ಸ್ ಬರಬೇಕಿತ್ತು, ಬಟ್ ಪ್ಲಸ್ 6 ಮಾರ್ಕ್ಸ್ ಬಂದಿದೆ. ಯಾಕೆ ಅಂತಂದರೆ ನಮ್ಮ ಶಿಫ್ಟು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇತ್ತು. ಸೊ ಅದರಿಂದ ನಾರ್ಮಲೈಸೇಷನ್ ಪಾಯಿಂಟ್ ಸಿಕ್ಕಿದೆ. ಆ್ಯಂಡ್ ನಿಮ್ಮದು ಅಕ್ಯುರೇಸಿ ಇದ್ದರೆ, ನಿಮ್ಮ ಶಿಫ್ಟ್ ಏನಾದರೂ ಟಫ್ ಇದ್ದರೆ ನಿಮಗೂ ಕೂಡ ಈ ಥರ ಪಾಯಿಂಟ್ ಸಿಗುತ್ತೆ. ಯಾಕೆಂದರೆ ತುಂಬ ಶಿಫ್ಟಲ್ಲಿ ಆಗೋದ್ರಿಂದ ಎಕ್ಸಾಮ್ಗಳು ಪೇಪರ್ ಲೆವೆಲು ಸೇಮ್ ಇರಲ್ಲ. ಸೊ ನಾರ್ಮಲೈಸೇಷನ್ ಪಾಯಿಂಟ್ ಸಿಗುತ್ತೆ. ಅಕ್ಯುರೇಸಿ ಮೇಲೆ ಈಗಲಿಂದಲೇ ಕಾನ್ಸಂಟ್ರೇಟ್ ಮಾಡಿ. ನೀವು ಕಮ್ಮಿ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ, ಬಟ್ ಅಕ್ಯುರೇಸಿ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ RRBಲಂತೂ ಇರೋದೇ 2 ಸಬ್ಜೆಕ್ಟು, ಕ್ವಾಂಟ್, ರೀಸನಿಂಗು. ಪಕ್ಕ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ 90% ಅಕ್ಯುರೇಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. 90+, ಯಾವಾಗಲೂ ಎನಿ ಟೈಮ್ ನಿಮ್ಮ ಮಾರ್ಕಲ್ಲಿ 90+ ಅಕ್ಯುರೇಸಿ ಇರಬೇಕು. ಸೊ ಈಗ ಮೈನ್ಸ್ ಸ್ಕೋರ್ ಕಾರ್ಡ್ ಶೇರ್ ಮಾಡ್ತೀನಿ. ಸೊ ಮೈನ್ಸಲ್ಲಿ ನಾನು ಫಸ್ಟ್ ಸ್ಕೋರ್ ಕಾರ್ಡ್ ನೋಡಿ, ಆಮೇಲೆ ನನ್ನ ಮಿಸ್ಟೇಕ್ಸ್ ಏನು ಅಂತ ಹೇಳ್ತೀನಿ. ಫಸ್ಟು ರೀಸನಿಂಗಲ್ಲಿ 8.5 ಇದೆ. ಸೊ ರೀಸನಿಂಗ್ ಮತ್ತು ಕ್ವಾಂಟ್ ಏನಿದೆ ಇದನ್ನು ನೀವು 1.25ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಏನಿದೆ ಇದನ್ನು 0.5ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಇಲ್ಲೇ ಕೊಟ್ಟಿದ್ದಾರೆ. ಸೊ ನಂದು ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 64.31. 70 ಬಂದಿದ್ದರೆ ನಂದು ಕ್ಲಿಯರ್ ಆಗೋಗೋದು ಫೈನಲ್ ಸೆಲೆಕ್ಷನಲ್ಲಿ. ಸೊ ನನ್ನ ಮಿಸ್ಟೇಕ್ಸ್ ಏನಂದರೆ ಇದರಲ್ಲಿ ಅಕ್ಯುರೇಸಿ, ರೀಸನಿಂಗಲ್ಲಿ. ಸೊ ಅಕ್ಯುರೇಸಿ ಎಲ್ಲೋಯ್ತು ಅಂದರೆ ನಂದು ಬ್ಲಡ್ ರಿಲೇಷನ್ ಪಜಲ್. ಸೊ ಎಲ್ಲ ನೀವು ಯಾವುದೇ ಟೀಚರ್ ನೋಡಿ ಅಥವಾ ಕ್ಲಿಯರ್ ಆಗಿರೋ ಆಸ್ಪಿರೆಂಟ್ ನೋಡಿ, ಎಲ್ಲ ಹೇಳೋದು ಒಂದೇ, ಮೈನ್ಸಲ್ಲಿ ಬ್ಲಡ್ ರಿಲೇಷನ್ ಪಜಲ್ನ ಟಚ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ಅದೆಲ್ಲರೂ ಸಜೆಷನ್ನೂ ಕೇಳಿದ್ದೆ. ಬಟ್ ನನ್ನ ಮೈಂಡಲ್ಲಿ ಏನು ಬಂತು ಅಂತಂದರೆ, ಯಾಕಾಗಲ್ಲ, ಆಗುತ್ತೆ, ಈಸಿ ಕಾಣಿಸ್ತಿದೆ, ಮಾಡಿಬಿಡೋಣ ಅಂತ. ಇದೊಂದು ಎಕ್ಸಾಮಲ್ಲಿ ಅಂತಲ್ಲ, ಎಲ್ಲ ಮೈನ್ಸ್ ಎಕ್ಸಾಮಲ್ಲೂ ನಾನು ಸೇಮ್ ಮಿಸ್ಟೇಕ್ ಮಾಡಿದ್ದೀನಿ. ಎಲ್ಲ ಮೈನ್ಸ್ದು ರಿಸಲ್ಟ್ ಸ್ಕೋರ್ ಕಾರ್ಡ್ ಬಂದಾಗಲೇ ನಂಗೆ ಗೊತ್ತಾಗಿದ್ದು ರೀಸನಿಂಗ್ ಆ ಪಜಲಿಂದಲೇ ರಾಂಗ್ ಆಗಿರೋದು ಅಂತ. ಆ್ಯಂಡ್ ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ ಆ್ಯಂಡ್ ರಾಂಗ್ ಆಗುತ್ತೆ. ಸೊ ನನ್ನ ಆನೆಸ್ಟ್ ಸಜೆಷನ್ನು, ಯಾವುದೇ ಮೈನ್ಸಲ್ಲೂ ನೀವು ಬ್ಲಡ್ ರಿಲೇಷನ್ ಪಜಲ್ನ ಸಾಲ್ವ್ ಮಾಡೋಕ್ಕೆ ಹೋಗಲೇಬೇಡಿ, ಮುಟ್ಲೇಬೇಡಿ. ಅದು ಬಿಟ್ಟು ತುಂಬ ಕ್ವಶನ್ನು ಡೂಯೇಬಲ್ ಇರ್ತವೆ, ಅದು ಕಂಪೇರ್ ಮಾಡಿಕೊಂಡ್ರೆ. ಸೊ ಇಗ್ನೋರ್ ದಟ್ ಪಜಲ್. ಯಾಕೆಂದರೆ ನಾನು 20 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ದು. ಸೊ ಇದರಿಂದಲೇ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿರೋದು. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ 19 ಬಂದಿದೆ. ಅದು 40ಕ್ಕೆ ನೀವು 0.5ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಇದು 1 ವೀಕ್ ಪ್ರಿಪ್ರೇಷನಲ್ಲಿ ಬಂದಿರೋದು. ಸೊ ನಾನು ಪ್ರಿಲಿಮ್ಸ್ ಮುಗಿದಾದಮೇಲೆ ಶುರು ಮಾಡಬೇಕಿತ್ತು ಕಂಪ್ಯೂಟರ್ ಅವೇರ್ನೆಸ್ನ, ಡೈಲಿ 30 ಮಿನಿಟ್ಸು. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ, ಬಟ್ ಆದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಒಳ್ಳೆ ಸ್ಕೋರು. ಬಟ್ ನೀವು ಪ್ರಿಲಿಮ್ಸ್ ಮುಗಿದಿದ್ದ ತಕ್ಷಣ ಸ್ಟಾರ್ಟ್ ಮಾಡಿ ಕಂಪ್ಯೂಟರ್ ಅವೇರ್ನೆಸ್ನ. ಆ್ಯಂಡ್ ಜನರಲ್ ಅವೇರ್ನೆಸ್ ಕೂಡ ನಾನು ಎಕ್ಸಾಮಿಗೆ 2-3 ಡೇಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ಅದು 1 ವೀಕ್ ಮಾತ್ರ PDF ಓದಿದೆ. ಸೊ ಆ 1 ವೀಕಲ್ಲಿ ನಾನು ಅಟೆಂಪ್ಟ್ ಮಾತ್ರ 6 ಮಾಡಿದ್ದು, ಅಕ್ಯುರೇಸಿ ಮೇಂಟೈನ್ ಮಾಡಿದ್ದೀನಿ ಇದರಲ್ಲಿ. ಆ 1 ವೀಕಲ್ಲೇ 4 to 5 ಕ್ವಶನ್ಸ್ ಬಂದಿತ್ತು. ನಾನು ಆ 1 ವೀಕ್ PDF ಕೂಡ ಶೇರ್ ಮಾಡಿಬಿಟ್ಟು ಅಂಡರ್ಲೈನ್ ಕೂಡ ಮಾಡಿದ್ದೀನಿ, ಇದೇ ಕ್ವಶನ್ ಬಂದಿತ್ತು ಅಂತ. ಅದು ಅಫೇರ್ಸ್ ಕ್ಲೌಡ್ PDF. ಅದಕ್ಕೋಸ್ಕರ ನಾನು ಅಫೇರ್ಸ್ ಕ್ಲೌಡ್ನೇ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ಕರೆಂಟ್ ಅಫೇರ್ಸ್ಗೆ. ಸೊ ಇದರಲ್ಲಿ ನನ್ನ ಮಿಸ್ಟೇಕ್ ಏನು ಅಂದರೆ, ಕರೆಂಟ್ ಅಫೇರ್ಸ್ನ ಮೊದಲೇ ಓದ್ಕೊಳ್ಳದೆ ಇರೋದು. ಸೊ ಕರೆಂಟ್ ಅಫೇರ್ಸ್ನ ನೀವು ಈಗಲಿಂದಲೇ ಓದ್ಕೊಳ್ಳಿ. ಲಾಸ್ಟ್ 6 ಮಂತ್ಸು ಓದಬೇಕು RRB PO ಆ್ಯಂಡ್ RRB ಕ್ಲರ್ಕ್ಗೆ. ಇಂಗ್ಲೀಷ್ ನನಗೇನು ರಿಗ್ರೆಟ್ಸ್ ಇಲ್ಲ. ಇಂಗ್ಲೀಷ್ ನಾನೇನು ಅಷ್ಟೊಂದು ಜಾಸ್ತಿ ಸ್ಟಾರ್ಟಿಂಗಲ್ಲಿ ಹಾರ್ಡ್ ವರ್ಕ್ ಮಾಡಿದೆ, ಅದೇ ಕಂಟಿನ್ಯೂ ಆಗೋಗಿದೆ. ಇಂಗ್ಲೀಷ್ನ ಸ್ಪೀಕಿಂಗ್ ಇಂಪ್ರೂವ್ ಮಾಡಿಕೊಂಡೆ, ರೀಡಿಂಗ್ ಇಂಪ್ರೂವ್ ಮಾಡಿಕೊಂಡೆ. ಸೊ ಇಂಗ್ಲೀಷ್ ಓಕೆ. ಆ್ಯಂಡ್ ಕ್ವಾಂಟ್ ಕೂಡ ಅಷ್ಟೇ, ನಾನು ಅರ್ಥಮೆಟಿಕ್ ಫುಲ್ ಇಗ್ನೋರ್ ಮಾಡೋಕ್ಕೆ, ಓನ್ಲಿ ಸ್ಪೀಡ್ ಮ್ಯಾಥ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಕಮ್ಮಿ ಮಾರ್ಕ್ಸ್ ಬಂದಿರೋದು. ಅರ್ಥಮೆಟಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ
ಅಟ್ಲೀಸ್ಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಸ್ವಲ್ಪ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಡಿಫಿಕಲ್ಟ್ ಇದ್ದರೆ ಬಿಟ್ಬಿಡಿ, ಸ್ವಲ್ಪ ಡೂಯೇಬಲ್ ಕ್ವಶನ್ಸ್ ಬರ್ತವೆ. ಡೈರೆಕ್ಟ್ ಫಾರ್ಮುಲಾ ಹಾಕೋವಂಥದ್ದು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು ಅಥವಾ ಮೆನ್ಸುರೇಷನ್ದು ಡೈರೆಕ್ಟ್ ಫಾರ್ಮುಲಾ ಹಾಕೋದು ಬರುತ್ತೆ ಕ್ವಶನ್ಸು. ಸೊ ಅಂಥವು ಬಂದಾಗ ನಿಮಗೆ ಫಾರ್ಮುಲಾಗಳೇ ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಒಂದು ಮಾರ್ಕ್ಸ್ ನೀವೇ ಕೈಯಾರ ಕಳ್ಕೊತೀರ. ಸೊ ಅದಕ್ಕೋಸ್ಕರ ಒಂದು ಸಲ ಅರ್ಥಮೆಟಿಕ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಂದು ಮೈನ್ಸು. ಸೊ ಇದರಲ್ಲಿ ಏನು ಮಿಸ್ಟೇಕ್ಸ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇಂಟರ್ವ್ಯೂ 73 ಮಾರ್ಕ್ಸ್ ಬಂದಿದೆ ನಂದು. ಸೊ 73 ಮಾರ್ಕ್ಸು ಒಂದು 78 ಮಾರ್ಕ್ಸು ಇದೇ ಮೆಜಾರಿಟಿ ಮೆಂಬರ್ಸ್ಗೆ ಇಷ್ಟೇ ಮಾರ್ಕ್ಸ್ ಕೊಟ್ಟಿರೋದು ಈ ಸಲ RRB PO ಇಂಟರ್ವ್ಯೂಲಿ. ಬಟ್ ಇಂಟರ್ವ್ಯೂಗೆ ಡಿಪೆಂಡ್ ಆಗದೇ ಇರೋ ಥರ ಮೈನ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ ನೀವು. ಸೊ ನೆಕ್ಸ್ಟು ಇದು ಬಂದುಬಿಟ್ಟು ನಂದು IBPS ಕ್ಲರ್ಕ್. ಓಕೆ, IBPS ಕ್ಲರ್ಕ್ ಇದು. ಸೊ IBPS ಕ್ಲರ್ಕಲ್ಲಿ ನಂದು 78.75, ಇಂಗ್ಲೀಷಲ್ಲಿ 24.25. ಅಟೆಂಪ್ಟ್ ಕೂಡ ಕರೆಕ್ಟ್ ಅಷ್ಟೇ ಇತ್ತು, ಅಷ್ಟೇ ಅಂದರೆ ಫುಲ್ ಅಟೆಂಡ್ ಮಾಡಿದ್ದೆ ನಾನು. ಸೊ 87 ಅಟೆಂಪ್ಟು. ಆ್ಯಂಡ್ ಇದರಲ್ಲಿ ಕಟ್ ಆಫ್ ಬಂದುಬಿಟ್ಟು 64.75. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಈ ಎಕ್ಸಾಮಲ್ಲಿ ಏನೂ ನಾನು ಮಿಸ್ಟೇಕ್ಸ್ ಮಾಡಲಿಲ್ಲ. ಬಟ್ ಅದೇ ಅಂದರೆ RRB PO ಮೈನ್ಸಿಗೇನೋ ಪ್ರಿಪೇರ್ ಆಗ್ತಿದೆ ಅನಿಸುತ್ತೆ ಈ ಎಕ್ಸಾಮ್ ಆದಾಗ. ಸೊ ನೆಕ್ಸ್ಟು IBPS ಕ್ಲರ್ಕ್ ಮೈನ್ಸು. ಸೊ ಕ್ಲರ್ಕ್ ಮೈನ್ಸಲ್ಲಿ ನಂದು 71.75 ಬಂದಿದೆ. ಸೊ ಇದರಲ್ಲೂ ಕೂಡ ರೀಸನಿಂಗ್ ಸೇಮ್ ಮಿಸ್ಟೇಕ್, ಸೇಮ್ ಪಜಲ್. ಸೊ ಆ ಪಜಲ್ನ ನೀವು ಮುಟ್ಟೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಎಕ್ಸಾಮಲ್ಲಿ ಇನ್ನೊಂದು ಮಿಸ್ಟೇಕ್ ಏನಾಯಿತು ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಜನರಲ್ ಆಗಿ IBPS ಕ್ಲರ್ಕಲ್ಲಿ ಕ್ವಾಂಟ್ ಡಿಫಿಕಲ್ಟ್ ಇರೋರು 15 ಅಟೆಂಪ್ಟ್ ಮಾಡಿದರೆ ಸಾಕಪ್ಪ ಆ ಥರ ಹೋಗಿರ್ತಾರೆ, ಆಯಿತಾ, ಮೈನ್ಸಲ್ಲಿ. ಸೊ ನಂದೇನಾಯಿತು 20 ಅಟೆಂಪ್ಟ್ ಆಯಿತು. ಸೊ 20 ಅಟೆಂಪ್ಟ್ ಆಗಿದ ತಕ್ಷಣ ಮೈಂಡಿಗೆ ಏನು ಬಂತು, 20 ಅಟೆಂಪ್ಟ್ ಆಗ್ಬಿಡ್ತು, ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಸಿ ಆಯಿತು. ಸೊ ಇನ್ನು 10 ಮಿನಿಟ್ಸ್ ಏನೋ ಉಳಿದಿತ್ತು, 10 to 12 ಮಿನಿಟ್ಸ್ ಏನೋ ಉಳಿದಿತ್ತು. ಆ 10 to 12 ಮಿನಿಟ್ಸಲ್ಲಿ ಜಸ್ಟ್ 4 ಕ್ವಶನ್ಸ್ ಅಷ್ಟೇ ಅಟೆಂಪ್ಟ್ ಮಾಡಿದ್ದು. ಸೊ ಎಕ್ಸಾಮ್ ಹಾಲ್ ಒಳಗಡೆ ಕುತ್ಕೊಂಡಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಈ ಸೆಕ್ಷನಲ್ಲಿ ನಾನು ಈ ಸೆಕ್ಷನಲ್ಲಿ ಇಷ್ಟು ಅಟೆಂಡ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಬೇಡಿ. ನಿಮ್ಮ ಮೈಂಡಲ್ಲಿ ಏನಿರಬೇಕು, ಎಲ್ಲ ಸೆಕ್ಷನಲ್ಲೂ ನಾನು ಬೆಸ್ಟ್ ಮಾಡ್ತೀನಿ, ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಎಲ್ಲ ಸೆಕ್ಷನಲ್ಲೂ ನಾನು ಫುಲ್ ನಂದು ಏನೇನು ಮೆಮೊರಿ ಇದೆ ಅಥವಾ ಏನು ಸ್ಕಿಲ್ ಇದೆ ಎಲ್ಲನೂ ಫುಲ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ಟೈಮ್ ವೇಸ್ಟ್ ಮಾಡಲ್ಲ ಅಂತ ಮೈಂಡಲ್ಲಿ ಇರಬೇಕು. ಎಕ್ಸಾಮ್ ಹಾಲ್ಗೆ ಒಳಗಡೆ ಎಂಟರ್ ಆದಾಗ ಯಾವುದೇ ರೀತಿ ಟಾರ್ಗೆಟ್ ಇಟ್ಕೋಬೇಡಿ ಮೈಂಡಲ್ಲಿ. ಇದು ಆ ಮಿಸ್ಟೇಕಿಂದ ನಂದು ಈ ಕ್ವಾಂಟಲ್ ಎಫೆಕ್ಟ್ ಆಗಿರೋದು. ಸೊ ಆ ಮಿಸ್ಟೇಕ್ ಮಾಡಬೇಡಿ, ಯಾಕೆಂದರೆ ಈ ಸಲ ಆರಾಮಾಗಿ 30 ಅಟೆಂಪ್ಟ್ ಮಾಡೋ ಅಂಥ ಪೇಪರ್ ಅದು. ಆ್ಯಂಡ್ ಅದು 71.75 ಪ್ರೀವಿಯಸ್ ಇಯರ್ ಕಟ್ ಆಫ್ ಆಗಿದ್ರೆ ಕ್ಲಿಯರ್ ಆಗೋದು ಮೈನ್ಸು, ಬಟ್ ನಂದು ಕ್ಲಿಯರ್ ಆಗಿಲ್ಲ. ಸೊ ಇದು ಬಂದುಬಿಟ್ಟು IBPS PO ಪ್ರಿಲಿಮ್ಸು. IBPS PO ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಆಗಿತ್ತು, ಕಟ್ ಆಫ್ ಮಾತ್ರ ತುಂಬ ಲೋ ಹೋಗಿತ್ತು. ಆ್ಯಂಡ್ 60.75. ಇದರಲ್ಲಿ ನಂದು ಅಟೆಂಪ್ಟ್ಸ್ ಕೂಡ 64 ಅಟೆಂಪ್ಟ್ಸು. ಸೊ ಇದರಲ್ಲೂ ಅಕ್ಯುರೇಸಿ ಚೆನ್ನಾಗಿತ್ತು ಅಥವಾ ನಾರ್ಮಲೈಸೇಷನ್ ಪಾಯಿಂಟ್ ಅಂತ ಇದರಲ್ಲೂ ಸಿಕ್ಕಿರುತ್ತೆ. ಆ್ಯಂಡ್ ಇಂಗ್ಲೀಷ್ ನೋಡಿ ಬರೀ 17.25. ಬಟ್ ನಿಮಗೆ ಇಂಗ್ಲೀಷ್ ಸ್ಕೋರ್ ನೋಡಿದ್ರೆ ಕಮ್ಮಿ ಅಂತ ಅನಿಸುತ್ತೆ, ಬಟ್ ಪರ್ಸೆಂಟೈಲ್ ನೋಡಿ ನೀವು ಯಾವಾಗಲೂ ಇಂಗ್ಲೀಷಲ್ಲಿ. ಪರ್ಸೆಂಟೈಲ್ ನಂದು ಯಾವಾಗಲೂ 80 to 90 ಪರ್ಸೆಂಟೈಲೇ ಇರ್ತಿತ್ತು. ಸೊ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮಾರ್ಕ್ ಹಾಕಬೇಕಿದ್ರೆ ಮಾರ್ಕ್ಸ್ಗಿಂತ ನಿಮ್ಮ ಪರ್ಸೆಂಟೈಲ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದು ಅಷ್ಟೇ, ಇದು ಕ್ಲಿಯರ್ ಆಯಿತು ಬಿಡಿ. ಪ್ರಿಲಿಮ್ಸು ಆ ಥರ ಏನು ಡಿಫಿಕಲ್ಟ್ ಇರಲಿಲ್ಲ. ಬಟ್ ಇನ್ನೊಂದು ಏನು ಮಾಡಿದೆ ಅಂತಂದರೆ ಈ ಎಕ್ಸಾಮಲ್ಲಿ PO ಮೈನ್ಸ್ ಎಕ್ಸಾಮ್ ಈ ಥರ ಆಗೋಕ್ಕೆ ಏನು ಕಾರಣ ಅಂತ ಅಂದರೆ 53.25. ಇದರಲ್ಲೂ ಸೇಮು ರೀಸನಿಂಗು ಬರೀ 13.50 ಬಂದೈತೆ. ಇದು ನಾನು 26 ಮಾರ್ಕ್ಸಿಗೇನೋ ಅಟೆಂಡ್ ಮಾಡಿದ್ದು, 26 or 27ಕ್ಕೆ. ಇದರಲ್ಲೂ ನಾನು ಬ್ಲಡ್ ರಿಲೇಷನ್ ಪಜಲ್ ಅಟೆಂಡ್ ಮಾಡಿದ್ದೆ. ಸೊ ಈ ಬ್ಲಡ್ ರಿಲೇಷನ್ ಪಜಲಿಂದಲೇ ನಂದು ಎಕ್ಕುಟ್ಟೋಗಿರೋದು. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನು ಅಂತಂದರೆ ನಂದು RRB PO ಇಂಟರ್ವ್ಯೂ ಆಗಿತ್ತು. ಇಂಟರ್ವ್ಯೂ ಬಂದುಬಿಟ್ಟು 25th ನವೆಂಬರ್ ಆಗಿದ್ದು, ಈ ಎಕ್ಸಾಮ್ ಇದ್ದಿದ್ದು 30th ನವೆಂಬರು. ಸೊ ಏನಾಯಿತು ಅಂತಂದರೆ 25th ನವೆಂಬರ್ ಆದಾಗ ಎಕ್ಸಾಮು ಇಂಟರ್ವ್ಯೂ ಮೆಂಬರ್ಸ್ ತುಂಬ ಖುಷಿಯಾಗಿದ್ದರು, ತುಂಬ ಹೊಗಳಿದ್ರು, ನಾನು ಚೆನ್ನಾಗಾಯಿತು ಇಂಟರ್ವ್ಯೂ. ಸೊ ನಾನು ಆವಾಗಲೇ ಮೈಂಡಲ್ಲಿ ಆ್ಯಕ್ಚುಲಿ RRB PO ಮೈನ್ಸ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಒಂದೊಂದು ಕ್ಲಿಯರ್ ಆಗುತ್ತೆ, ಪಕ್ಕ ಕ್ಲಿಯರ್ ಆಗುತ್ತೆ, ಫೈನಲ್ ಸೆಲೆಕ್ಷನ್ ಜನವರಿ 1st ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಂದಲೇ ನಾನು ಪ್ರಿಪ್ರೇಷನ್ ಬಿಟ್ಟು ಬರೀ ಇಂಟರ್ವ್ಯೂಗೆ ಓದ್ಕೊಂಡೆ. ಆ್ಯಂಡ್ ಇಂಟರ್ವ್ಯೂ ಕೂಡ ಚೆನ್ನಾಗಿ ಮಾಡಿದೆ. ಇಂಟರ್ವ್ಯೂ ಚೆನ್ನಾಗಿ ಆಗಿದ ತಕ್ಷಣ ಇನ್ನೂ ತುಂಬ ಕಾನ್ಫಿಡೆನ್ಸ್ ಬಂದುಬಿಡ್ತು, ಓವರ್ ಕಾನ್ಫಿಡೆನ್ಸ್. ಸೊ ಈ ಥರ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ. ಓವರ್ ಕಾನ್ಫಿಡೆನ್ಸ್ ಏನು ಅಂದರೆ ಪಕ್ಕ ಕ್ಲಿಯರ್ ಆಗುತ್ತೆ ಈ ಎಕ್ಸಾಮ್ಸ್ ಎಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಇಗ್ನೋರೆನ್ಸಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಆಗಿದೆಯಲ್ಲ ಅಂತ ಹೋಗ್ಬಿಟ್ಟು ಬರ್ತಿದ್ದು, ಏನು ಇಂಟ್ರೆಸ್ಟ್ ತೋರಿಸ್ತಲೇ ಸುಮ್ಮನೆ. ಆ್ಯಂಡ್ ಯಾವ ರೇಂಜಿಗೆ ಅಂತ ಅಂದರೆ ಈ ಡಿಸ್ಕ್ರಿಪ್ಟಿವ್ ನೋಡಿ, ಡಿಸ್ಕ್ರಿಪ್ಟಿವ್ 12 ಅದು ಹೆಂಗೆ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಇದು ಕೂಡ ಒಂದು ಸಲನೂ ನಾನು ಪ್ರಾಕ್ಟೀಸು ಮಾಡಲಿಲ್ಲ, ಯಾವ ಇಂಪಾರ್ಟೆಂಟ್ ಎಸ್ಸೇನೂ ನೋಡಲಿಲ್ಲ. ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ ಗೊತ್ತಿತ್ತು, ಫಾರ್ಮ್ಯಾಟ್ ಟೈಪ್ ಮಾಡಿದೆ. ಆ್ಯಂಡ್ ಎಸ್ಸೇ ಮೇ ಬಿ 100 words, ಮ್ಯಾಕ್ಸ್ ಟು ಮ್ಯಾಕ್ಸ್ 100 words ಟೈಪ್ ಮಾಡಿದ್ದೆ ಅಷ್ಟೇ. ಸೊ ಇದರಲ್ಲಿ ನನ್ನ ಮಿಸ್ಟೇಕು. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಫೈನಲ್ ಸೆಲೆಕ್ಷನ್ ರಿಸಲ್ಟ್ನ ನೀವಾಗೆ ನೋಡೋವರೆಗೂ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ 100% ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಹೇಳೋಕ್ಕೆ ಆಗಲ್ಲ, ಇಟ್ಸ್ ವೆರಿ ರ್ಯಾಂಡಮ್ ಬ್ಯಾಂಕಿಂಗ್ ಎಕ್ಸಾಮ್ಸು. ಫಾರ್ ಎಕ್ಸಾಂಪಲ್ ಇದು ಕೂಡ ಅಷ್ಟೇ, ಇದು ಯಾವುದಿದು IBPS ಕ್ಲರ್ಕ್ ಮೈನ್ಸು 71 ಕಟ್ ಆಫ್ ಹೋಗುತ್ತೆ, 76 ಕಟ್ ಆಫ್ ಹೋಗುತ್ತೆ ಅಂತ OBCಗೆ ಯಾರೂ ಅಂದ್ಕೊಂಡಿರಲಿಲ್ಲ. ಎಲ್ಲ 66 ರೇಂಜಲ್ಲೇ ಇದ್ವಿ. ಯಾಕೆಂದರೆ ವೇಕೆನ್ಸಿನೂ ಜಾಸ್ತಿ ಇತ್ತು,
ಪ್ಲಸ್ ಪೇಪರ್ ಟಫ್ ಇತ್ತು, ಬಟ್ ವೇಕೆನ್ಸಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕಟ್ ಆಫೇ ಹೋಗ್ಬೋದು ಅಂತ ಎಲ್ಲ ಪ್ರೆಡಿಕ್ಟ್ ಮಾಡಿದ್ದು. ಬಟ್ ನೋಡಿ ಕಟ್ ಆಫ್ ಹೆಂಗಾಗಿದೆ. ಈ ಪ್ರೀವಿಯಸ್ ಇಯರ್ ಕಟ್ ಆಫ್ ಹೋಗಿದ್ರೆ ನಂದು ಆರಾಮಾಗಿ ಕ್ಲಿಯರ್ ಆಗ್ತಿತ್ತು. ಆ್ಯಂಡ್ ಇನ್ನೊಂದು EWS ಕಟ್ ಆಫ್ ತುಂಬ ಕಮ್ಮಿ ಹೋಗಿದೆ. ಸೊ ಈ ಥರ ಬೇರೆ ಕ್ಯಾಟಗರಿ ಕಂಪೇರ್ ಮಾಡೋದು ಅಥವಾ ನಂದು ಕಟ್ ಆಫ್ ಪಕ್ಕ ಕ್ಲಿಯರ್ ಆಗುತ್ತೆ, ಇನ್ನೇನು ಹೆಂಗಿದ್ರು ಆ ಎಕ್ಸಾಮ್ ಕ್ಲಿಯರ್ ಆಗುತ್ತಲ್ಲ ಅಂತ ಇಗ್ನೋರ್ ಮಾಡೋದು, ಆ ಥರ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಿಸ್ಟೇಕ್ ತಿದ್ಕೋತಿದ್ದೀನಿ. ಆಲ್ರೆಡಿ ನಾನು RRB POಗೆ ಇವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಯೂನಿಯನ್ ಬ್ಯಾಂಕ್ LBOಗೆ ರಿಸಲ್ಟಿಗೆ ವೇಟ್ ಮಾಡದೇ ಇರೋ ಥರ. ಸೊ ಇದು ಈ ಎಕ್ಸಾಮಲ್ಲಿ ನನ್ನ ಮಿಸ್ಟೇಕ್ ಆಗಿದೆ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಪ್ರಿಪ್ರೇಷನ್ನ ನಿಮ್ಮದು ಜಾನ್ ಫಸ್ಟು ರಿಸಲ್ಟ್ ನಿಮಗೆ ಕೈಗೆ ಬರೋವರೆಗೂ ನಿಮ್ಮ ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಡಬೇಡಿ. ನಾನು ಮಾಡಿದ ಥರ. ಸೊ ಅದು ಬಿಟ್ಟರೆ ಇನ್ನು RRB ಕ್ಲರ್ಕಲ್ಲಿ ಮೇಜರ್ ಮಿಸ್ಟೇಕ್ ಅಂದರೆ ಇದೇನೆ, ಸ್ಟುಪಿಡೆಸ್ಟ್ ಮಿಸ್ಟೇಕು. ಏನು ಅಂತಂದರೆ RRB ಕ್ಲರ್ಕು ಈ 40 ಇದೆಯಲ್ಲ, ಸೊ 40 ಅಟೆಂಡ್ ಮಾಡಿದೆ, 35 ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಸೊ ಕಂಟಿನ್ಯೂಸ್ 40 ಅಟೆಂಡ್ ಮಾಡಿದೆ. ಯಾವುದರಲ್ಲಿ? ರೀಸನಿಂಗಲ್ಲಿ. ಸೊ ಇನ್ನೂ 3 ಮಿನಿಟ್ಸ್ ಟೈಮ್ ಉಳಿತು ನನಗೆ ರೀಸನಿಂಗಲ್ಲಿ. ಸೊ ಆ 3 ಮಿನಿಟ್ಸಲ್ಲಿ ಮತ್ತೆ ಚೆಕ್ ಮಾಡಿದಾಗ 6 ಕ್ವಶನಿಗೆ ನಾನು 6-5 ಕ್ವಶನಿಗೆ ಟಿಕ್ ಹಾಕಿರಲಿಲ್ಲ ಆನ್ಸರ್ನ. ಸಾಲ್ವ್ ಮಾಡಿದ್ದೀನಿ, ಬಟ್ ಅದೇ ಕ್ಲಿಕ್ ಮಾಡಿಲ್ಲ. ಸೊ ಈ 3 ನಿಮಿಷ ಟೈಮ್ ಇತ್ತಲ್ಲ, ಮತ್ತೆ ಸಾಲ್ವ್ ಮಾಡಿಬಿಟ್ಟು, ಅದು ಪೇಪರಲ್ಲಿ ಸಾಲ್ವ್ ಮಾಡಿದ್ದು ಮತ್ತೆ ಗೊತ್ತಾಗಲ್ಲ ಯಾವುದೇ ಏನೇನು ಆನ್ಸರ್ ಅಂತ. ಸೊ ಮತ್ತೆ ಸಾಲ್ವ್ ಮಾಡಿ ಮತ್ತೆ ಆನ್ಸರ್ ಮಾಡಿದೆ 6ಕ್ಕೆ. ಓಕೆನಾ? ಸೊ ಇದು ಓಕೆ. ಬಟ್ ಕ್ವಾಂಟ್ ಏನಾಯಿತು, ಕ್ವಾಂಟ್ ನನಗೆ ಮೊದಲೇ ಟೈಮ್ ಶಾರ್ಟೇಜು. ಸೊ ಕಂಟಿನ್ಯೂಸ್ ಆಗಿ ನಾನು 33ನೇ ಕ್ವಶನ್ವರೆಗೂ ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ, ಯಾವುದೂ ಸ್ಕಿಪ್ ಮಾಡ್ದಲೆ ಸ್ಟಾರ್ಟಿಂಗಿಂದ ಎಂಡು. RRB POದಲ್ಲಿ ಮಾತ್ರ ನೀವು ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಮಾಡಿ. ಬಟ್ RRB ಕ್ಲರ್ಕಲ್ಲಿ ನೀವು ಫಸ್ಟ್ ಸ್ಪೀಡ್ ಮ್ಯಾಥ್ಸ್ ಮಾಡ್ತೀರಾ, ಆಮೇಲೆ DAE ಅದೆಲ್ಲ ಏನಿಲ್ಲ, ನೀವು ಕಂಟಿನ್ಯೂಸ್ ಮಾಡಬೇಕು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲನೂ ಅಟೆಂಡ್ ಮಾಡಬೇಕು RRB ಕ್ಲರ್ಕಲ್ಲಿ. ಸೊ ನಾನು ಕಂಟಿನ್ಯೂಸ್ ಮಾಡ್ತಾ ಹೋದೆ. 33 ಕ್ವಶನ್ ಮಾಡಿದ್ದೀನಿ, ಟೈಮ್ ಮುಗೀತು. ಸೊ ನಂದು ಎಷ್ಟಾಯಿತು ಅಲ್ಲಿಗೆ ಅಟೆಂಪ್ಟು? 73 ಅಟೆಂಪ್ಟ್ ಆಯಿತು. ಸೊ ನಾನು ಫುಲ್ ಖುಷಿ, ಡಿಸ್ಪ್ಲೇ ಬರೋವರೆಗೂ ಒಂದು 5 ಸೆಕೆಂಡ್ಸ್ಗೆ 73 ಅಟೆಂಪ್ಟ್ ಆಯಿತು, ಕ್ಲಿಯರ್ ಆಗೇ ಆಗುತ್ತೆ ಅಂತ. ಬಟ್ ಶಾಕಿಂಗ್ ಏನು ಅಂತಂದರೆ, ಕ್ವಾಂಟಲ್ಲಿ ನಂದು ಅಟೆಂಪ್ಟ್ ಆಗಿದ್ದೆ 22. ಇನ್ನು 11ಕ್ಕೆ ನಾನು ಟೆನ್ಷನಲ್ಲೋ ಅಥವಾ ಬೇಗ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂದರೆ ಸಾಲ್ವ್ ಮಾಡಿದ್ದೀನಿ, ನೆಕ್ಸ್ಟ್ ಕೊಟ್ಟಿದ್ದೀನಿ, ಆನ್ಸರೇ ಟಿಕ್ ಮಾಡಿಲ್ಲ. ಸೊ ಇದು ಸ್ಟುಪಿಡೆಸ್ಟ್ ಮಿಸ್ಟೇಕು. ಇದನ್ನು ಯಾರು ಪ್ಲೀಸ್ ನೋಡ್ಕೊಳ್ಳಿ. ನೀವು ಒಂದು ಸಲ ಟಿಕ್ ಹಾಕಿ ಸಬ್ಮಿಟ್ ಕೊಟ್ಟಾದಮೇಲೆ ನೆಕ್ಸ್ಟ್ ಕ್ವಶನಿಗೆ ಹೋಗಿ, ಟಿಕ್ ಆಗ್ತಲೇ ನೆಕ್ಸ್ಟ್ ಕ್ವಶನಿಗೆ ಹೋಗಬೇಡಿ. ಸೊ ಈ ಎಕ್ಸಾಮಲ್ಲಿ RRB ಕ್ಲರ್ಕಲ್ಲಿ ಇದು ಮೇಜರ್ ಅಂದರೆ ಮೇಜರ್ ಮಿಸ್ಟೇಕ್ ಆಗಿರೋದು. ಸೊ ಇದು ಬಂದುಬಿಟ್ಟು ನಂದು SBI ಕ್ಲರ್ಕ್ದು ಪ್ರಿಲಿಮ್ಸ್ ಸ್ಕೋರ್ ಕಾರ್ಡು 71.75, ಕಟ್ ಆಫ್ ಬಂದುಬಿಟ್ಟು 72.50. ಸೊ ಇದೇನು ನನಗೆ ರಿಗ್ರೆಟ್ಸ್ ಇಲ್ಲ, ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಪ್ರಿಪ್ರೇಷನ್ ಕಂಟಿನ್ಯೂ ಇರಲಿಲ್ಲ. ಬಟ್ ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದ ಜನವರಿ ಮಂತಲ್ಲಿ ಮಾರ್ಕ್ಗಳು ಅಪ್ಲೋಡ್ ಮಾಡಿದ್ದೀನಿ. ಸೊ ಅವಾಗ ಮಾರ್ಕ್ಗಳು ಅಪ್ಲೋಡ್ ಮಾಡಿದೆ, ಮತ್ತು ಡೈಲಿ ಟು ಡೂ ಲಿಸ್ಟ್ ಅಪ್ಲೋಡ್ ಮಾಡ್ತಿದ್ದೆನಲ್ಲ, ಅವಾಗ ಸ್ವಲ್ಪ ಪ್ರಿಪೇರ್ ಆದೆ ಜನವರಿ ಮಂತಲ್ಲಿ ಮಾತ್ರ. ಆಮೇಲೆ ಫೆಬ್ಬಲ್ಲಿ ಡಿಸ್ಕಂಟಿನ್ಯೂ ಆಯಿತು ಪ್ರಿಪ್ರೇಷನ್, ಏನೂ ಓದಲಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ಮಾರ್ಕ್ಸ್ ಬಂದಿದೆ. ಬಟ್ ಇಟ್ಸ್ ಓಕೆ. ಇದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ನಂದು 83 ಏನೋ ಅಟೆಂಪ್ಟ್ಸ್ ಇತ್ತು. ಮೇ ಬಿ ಇಂಗ್ಲೀಷಲ್ಲಿ ಅಕ್ಯುರೇಸಿ ಹೋಗಿದೆ, ಅಥವಾ ನಮ್ಮ ಶಿಫ್ಟ್ ಈಸಿ ಇತ್ತಾ, ನಾರ್ಮಲ್ ಚೆನ್ನಾಗಿದೆಯಾ, ನನಗೇನು ಐಡಿಯಾ ಇಲ್ಲ. 0.75 ಕ್ಲಿಯರ್ ಆಗಲಿದೆ ಇರೋದು ಸ್ವಲ್ಪ ಬೇಜಾರಿದೆ. ಅಂದರೆ ಎಲ್ಲ ಬೇರೆ ಆಲ್ ಓವರ್ ಇಂಡಿಯಾ ಬೇರೆ ಯಾವ ಸ್ಟೇಟಿಗೆ ಅಪ್ಲೈ ಮಾಡಿದ್ರು ನನ್ನ ಎಕ್ಸಾಮ್ ಕ್ಲಿಯರ್ ಆಗ್ತಿತ್ತು. ಈ ಸಲ ಕರ್ನಾಟಕದೇ ಹೈಯೆಸ್ಟ್ ಕಟ್ ಆಫ್ ಹೋಗಿರೋದು, ಬಿಕಾಸ್ ಕರ್ನಾಟಕಗೆ ರೀಸೆಂಟ್ ಇಯರ್ಸಲ್ಲಿ ಲೋಯೆಸ್ಟ್ ಮಾರ್ಕ್ಸ್ ಬಂದಿರೋದು. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಎಕ್ಸಾಮ್ ಹಿಂಗಾಗುತ್ತೆ. ನಮ್ಮ ಡಿಸಿಷನ್ ಮೇಲೆ ನಾವು ಸ್ಟ್ಯಾಂಡ್ ತೊಗೋಬೇಕಷ್ಟೇ. ಇನ್ನು ಇದು SBI POದು. SBI PO 54.75. ಸೊ ನಂದು OBC ಕಟ್ ಆಫ್ 60.50. ಸೊ 54 ನಮಗೇನಾದ್ರು 2000 ನಾರ್ಮಲಾಗಿ 1800ರಿಂದ 2000 SBI PO ವೇಕೆನ್ಸಿ ಬರುತ್ತಿತ್ತು ಪ್ರತಿ ವರ್ಷ. ಬಟ್ ಈ ವರ್ಷ 600. ಸೊ ಅದೇ ರೇಂಜಲ್ಲಿ ಬಂದಿದ್ದರೆ ಈ ಎಕ್ಸಾಮ್ ಕೂಡ ಕ್ಲಿಯರ್ ಆಗ್ತಿತ್ತು. ಈ ಎಕ್ಸಾಮಲ್ಲಿ ಏನಕ್ಕೆ ಎಲ್ಲರದು ಸ್ಕೋರ್ ಕಮ್ಮಿ ಆಗಿರೋದು, ಆ್ಯಂಡ್ ಇಷ್ಟು ಕಮ್ಮಿ ವೇಕೆನ್ಸಿ ಇದ್ರೂ ಆಲ್ಮೋಸ್ಟ್ ಲಾಸ್ಟ್ ಇಯರಷ್ಟು ಕಟ್ ಆಫ್ ಇರೋದು ಏನಕ್ಕೆ ಅಂದರೆ ಕ್ವಾಂಟ್ ಸೆಕ್ಷನ್. ಸೊ ಕ್ವಾಂಟಲ್ಲಿ ಏನಾಯಿತು ಅಂತಂದರೆ ಸ್ಪೀಡ್ ಮ್ಯಾಥ್ಸ್ ಅನ್ನೋ ವರ್ಡೇ ಇಲ್ಲ. ಹಬ್ಬ ಬಂದರೆ 2-3 ಕ್ವಶನ್ಸ್ ಇದ್ದಾವೆ. ಸೊ ಅದಕ್ಕೋಸ್ಕರ ಹೇಳಿದ್ದು ಅರ್ಥಮೆಟಿಕ್ನ ಇಗ್ನೋರ್ ಮಾಡಬೇಡಿ. ಅರ್ಥಮೆಟಿಕ್ ಅಟ್ಲೀಸ್ಟ್ ಕಾನ್ಸೆಪ್ಟ್ ಓದ್ಕೊಳ್ಳಿ. ನಿಮಗೆ ಅರ್ಥನೇ ಆಗ್ತಿಲ್ಲ ಅಂದರೂ ಕಾನ್ಸೆಪ್ಟು ಫಾರ್ಮ್ಗಳು ಓದ್ಕೊಳ್ಳಿ. ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ಬಿಡೋಕೋಬೇಡಿ. ಟಾಪ್ 6-7 ಚಾಪ್ಟರ್ಸ್ ಬರ್ತವೆ. ಲೈಕ್ ಆವ್ರೇಜಸ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ರೇಷಿಯೋ ಪ್ರಪೋರ್ಷನ್ ಇರ್ಬೋದು, ಮಿಕ್ಸ್ಚರ್ ಅಲಿಗೇಷನ್ನು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಆ್ಯಂಡ್ ಇನ್ನು ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಳಿದೆಲ್ಲ. ಸೊ ಈ ಥರ ಕಾನ್ಸೆಪ್ಟ್ ಸ್ಪೀಡು, ಬೋಟು, ಟ್ರೈನು, ಸೊ ಇದನ್ಯಾವುದು ಇಗ್ನೋರ್ ಮಾಡೋಕ್ಕೋಗ್ಬೇಡಿ. ಇಷ್ಟು ಕಾನ್ಸೆಪ್ಟ್ ಅಂತೂ ತರೋವಾಗಿ ಓದ್ಬಿಟ್ಟು ಮಿನಿಮಮ್ ಒಂದೊಂದು ಕಾನ್ಸೆಪ್ಟಲ್ಲಿ ಪ್ರಿಲಿಮ್ಸ್ ಲೆವೆಲಿಗೆ 100 to 150 ಕ್ವಶನ್ಸ್, ಮೇನ್ಸ್ ಲೆವೆಲಿಗೆ ಒಂದು 50 ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಯಾಕೆಂದರೆ ಮೇನ್ಸಲ್ಲಿ DI ಇರುತ್ತಲ್ಲ, ಡಾಟಾ ಅನಾಲಿಸಿಸ್, ಡಾಟಾ ಇಂಟರ್ಪ್ರಿಟೇಷನ್ ಅಥವಾ ಕೇಸ್ಲೆಟು, ಅದು ಕೂಡ ನಮಗೆ ಅರ್ಥಮೆಟಿಕ್ ಕಾನ್ಸೆಪ್ಟ್ ಎಲ್ಲ ಕೊಟ್ಬಿಡ್ತಾನೆ. ಸೊ ಈ ಎಕ್ಸಾಮಲ್ಲಿ SBI PO ಪ್ರಿಲಿಮ್ಸಲ್ಲಿ ಮೇಯ್ನಾಗಿ ಎಲ್ಲರಿಗೂ ಎಫೆಕ್ಟ್ ಆಗಿದ್ದು ಅಂತಂದರೆ ಅದೇನೇ. ಯಾಕೆ ಅಂತ ಅಂದರೆ ಸ್ಪೀಡ್ ಮ್ಯಾಥ್ಸೇ ಇರಲಿಲ್ಲ. ಸೊ ನನ್ನ ಸಜೆಷನ್ ಅರ್ಥಮೆಟಿಕ್, ಡೋಂಟ್ ಇಗ್ನೋರ್ ಅರ್ಥಮೆಟಿಕ್ ಅಟ್ ಎನಿ ಕಾಸ್ಟ್. ಇಷ್ಟೇ ನನ್ನ ಮಿಸ್ಟೇಕ್ಸು. ಸೊ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ ಏನು ಮಿಸ್ಟೇಕ್ಸ್ ಮಾಡಬೇಕು, ಏನು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ಸೊ ಆಲ್ ದ ಬೆಸ್ಟ್. ಬಟ್
ನಿಮ್ಮದು RRB PO ಕ್ಲಿಯರ್ ಅಕಸ್ಮಾತ್ ಕ್ಲಿಯರ್ ಆಗಲಿಲ್ಲ ಅಂದರೂ ಪ್ರಿಪ್ರೇಷನ್ ನಿಲ್ಲಿಸ್ಬೇಡಿ, ಕಂಟಿನ್ಯೂಟಿ ಇರಲಿ. ಆ್ಯಂಡ್ ಅಟ್ಲೀಸ್ಟ್ ನೀವು ಮೇನ್ಸಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ RRB POದಲ್ಲಿ ಅಟ್ಲೀಸ್ಟ್ 45 ಬರಬೇಕು ಮಾರ್ಕಲ್ಲಿ 80ಕ್ಕೆ. ಆ್ಯಂಡ್ RRB ಕ್ಲರ್ಕಲ್ಲಿ 70+ ಬರಬೇಕು 80ಕ್ಕೆ. ಸೊ ಈ ರೇಂಜಲ್ಲಿ ಏನಾದರೂ ಬಂದರೆ ನೀವು ಆವಾಗ ಮೇನ್ಸಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೋಟಿಫಿಕೇಷನ್ ಆದಮೇಲೆ, ಈಗ ಜೂನಿಗೆ ನೋಟಿಫಿಕೇಷನ್ ಬರುತ್ತೆ, ಜೂನ್ ಎಂಡ್ ಅಷ್ಟರಲ್ಲಿ, ಜೂನ್ 25 ಅಷ್ಟರಲ್ಲಿ ಮೇನ್ಸ್ ಪ್ರಿಪ್ರೇಷನ್ನ ನಿಲ್ಲಿಸ್ಬಿಟ್ಟು ಜಸ್ಟ್ ಫೋಕಸ್ ಆನ್ ಪ್ರಿಲಿಮ್ಸ್. ಫಸ್ಟ್ ಎಲ್ಲರೂ ಮೇನ್ಸ್ ಅಂತ ಕೂತ್ಕೊಂಡ್ರೆ ನಿಮ್ಮದು ಪ್ರಿಲಿಮ್ಸೇ ಆಗಲಿಲ್ಲ ಅಂದರೆ ಮೇನ್ಸಿಗೆ ಪ್ರಿಪೇರ್ ಆಗೋ ಯೂಸ್ ಇಲ್ಲ. ತುಂಬ ಜನದ ಹಂಗಾಗಿದೆ, ನನ್ನ ಪ್ರಿಲಿಮ್ಸ್ ಕ್ಲಿಯರ್ ಆಗೇ ಆಗುತ್ತೆ, ನಾನು ಮೇನ್ಸಿಗೆ ಓದ್ಕೋತೀನಿ ಅಂತ. ಬಟ್ ಪ್ರಿಲಿಮ್ಸ್ ಡಿಮ್ಯಾಂಡ್ ಮಾಡೋದೇ ಬೇರೆ ನಮ್ಮಿಂದ, ಆಸ್ಪಿರೆಂಟ್ಸಿಂದ. ಮೇನ್ಸ್ ಡಿಮ್ಯಾಂಡ್ ಮಾಡೋದೇ ಬೇರೆ. ಸೊ ಜುಲೈ ಮಂತ್ ಕಂಪ್ಲೀಟಾಗಿ ಪ್ರಿಲಿಮ್ಸಿಗೆ ಕೊಡಿ. ಈಗ ನೆಕ್ಸ್ಟ್ 1 ಮಂತ್ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಪ್ರಿಲಿಮ್ಸಿಗೆ ಕೊಟ್ಬಿಟ್ಟು ಪ್ರಿಲಿಮ್ಸಲ್ಲಿ ನಾನು ಎಷ್ಟು ಸ್ಕೋರ್ ಹೇಳಿದೆ ಅಷ್ಟನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಮೇನ್ಸಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಮೇನ್ಸಿಗೆ ಒಂದು 30 to 40 ಡೇಸ್ ಪ್ರಿಪೇರ್ ಆದಮೇಲೆ ಜುಲೈ ಮಂತಲ್ಲಿ ಕಂಪ್ಲೀಟಾಗಿ ಪ್ರಿಲಿಮ್ಸ್. ಮೇನ್ಸ್ ದೊಡ್ಡ ಪಜಲ್ಸು ಅದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಕರೆಂಟ್ ಅಫೇರ್ಸ್ ಮಾತ್ರ ಡೈಲಿ ಓದಿ, ಬಟ್ ಪ್ರಿಲಿಮ್ಸ್ ಇಟ್ಕೊಳ್ಳಿ. ಆ್ಯಂಡ್ ಡೈಲಿ ಮಾರ್ಕ್ನ ಕೊಡಿ. ಯಾವಾಗ ಜುಲೈ ಮಂತಲ್ಲಿ ಡೈಲಿ ಮಿಸ್ ಮಾಡ್ದಂಗೆ ಮಾರ್ಕ್ ಕೊಡಿ. ಲಾಸ್ಟ್ 10-15 ಡೇಸಲ್ಲಿ ಬೇಕಿದ್ರೆ ಡೈಲಿ 2 ಮಾರ್ಕ್ಸ್ ಕೊಡಿ RRB PO. ಬಟ್ ಇನ್ಷಿಯಲ್ ಸ್ಟೇಜಸಲ್ಲಿ ಇವಾಗ ಸುಮ್ಮನೆ ಮಾರ್ಕ್ ಕೊಡ್ಕೊಂಡು ಹೋಗಬೇಡಿ. ಡೈಲಿ 2 ಕೊಡೋದು, 3 ಕೊಡೋದು, 1 ಕೊಡೋದು ಸುಮ್ಮನೆ ಏನಕ್ಕೆ. ಇವತ್ತೇನಾದ್ರು ಇವಾಗ ಮಾರ್ನಿಂಗ್ 1 ಮಾರ್ಕ್ ಕೊಟ್ಟರೆ ಅದರಲ್ಲಿ 40 ಬಂತು, ಈವ್ನಿಂಗ್ ಮಾರ್ಕ್ ಕೊಟ್ಟರೆ ಅದೇನು 50 ಬರೋಲ್ಲ. ಇಲ್ಲ, 1 ಮಾರ್ಕಲ್ಲಿ ಮಾರ್ಕ್ ಈಸಿ ಇದ್ದರೆ ತುಂಬ ಜಾಸ್ತಿ ಮಾರ್ಕ್ಸ್ ಬಂದರೂ ಬರ್ಬೋದು, ಬಟ್ ಅದೇ ರೇಂಜಲ್ಲಿ ಇರ್ತೀರ. ಕಾನ್ಸೆಪ್ಟ್ ಕ್ಲಾರಿಟಿ ಇರೋ ಬರ್ದಲೇ ಸುಮ್ಮನೆ ನೀವು ಮಾರ್ಕ್ ಕೊಡ್ಕೊಂಡು ಹೋದರೆ ಅದು ಅಟ್ಟರ್ ವೇಸ್ಟು. ಸೊ ಇವಾಗ ಪ್ರೆಸೆಂಟ್ ಬಿಗಿನರ್ಸ್ ಅಥವಾ ರಿಪೀಟರ್ಸ್ ಇವಾಗ ಮಾರ್ಕ್ ಕೊಟ್ಟರೆ ಅದು ನಿಮಗೆ ಒಂಥರ ಸುಮ್ಮನೆ ನಿಮ್ಮ ಈಗೋ ಬೂಸ್ಟ್ ಮಾಡುತ್ತೆ. ಇಲ್ಲ ಅಂತಂದರೆ ನೀವು ಕಮ್ಮಿ ಮಾರ್ಕ್ಸ್ ಬಂದರೆ ನೀವು ಡಲ್ಲಾಗಿ ಹೋಗ್ತೀರಾ ಅಷ್ಟೇ. ಸೊ ಅದಕ್ಕೋಸ್ಕರ ನನ್ನ ಸಜೆಷನು, ಇವಾಗ ಸ್ಟಾರ್ಟಿಂಗಲ್ಲಿ ಏನು ಮಾರ್ಕ್ಗಳು ಬೇಡ ಜಾಸ್ತಿ. ಅಂದರೆ ವೀಕ್ಲಿ ನಿಮ್ಮ ಟ್ರ್ಯಾಕ್ ಅಂದರೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ನೋಡೋಕ್ಕೆ ವೀಕ್ಲಿ ಸಂಡೇ 1 ಮಾರ್ಕ್ ಕೊಡಿ ಸಾಕು. ನಾನು ಅದೇ ಥರ ಮಾಡೋದು, ವೀಕ್ಲಿ ಸಂಡೇ ಮಾತ್ರ 1 ಮಾರ್ಕ್ ಕೊಡ್ತೀನಿ. ನನ್ನ ಸಜೆಷನ್ ಅಷ್ಟೇ, ನೀವು ತಗೊಳ್ಳೋದಿದ್ರೆ ತಗೋಬೋದು. ಸಂಡೇ 1 ಮಾರ್ಕ್ ಕೊಡಿ, ಈ ಮಂತ್ ಫುಲ್ 1 ಮಾರ್ಕ್ ಸಾಕು. ಬಟ್ ಎಕ್ಸಾಮ್ ಹತ್ರ ಬಂದಾಗ ಲಾಸ್ಟ್ 1 ಮಂತಲ್ಲಿ ಡೈಲಿ ಮಾರ್ಕ್ ಕೊಡಿ, ಡೈಲಿ ಅನಾಲಿಸಿಸ್ ಮಾಡಿ. ಅದಾದಮೇಲೆ ಆಲ್ಟರ್ನೇಟಿವ್ ಡೇಸಲ್ಲಿ ಒಂದೊಂದು ಸಬ್ಜೆಕ್ಟು ಸೆಕ್ಷನಲ್ ಮಾರ್ಕ್ ಕೊಡಿ. ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಹೇಳಿದ್ನಲ್ಲ, ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿರಲ್ಲ ಈಗ ಒಂದು 30 ಡೇಸು. ನಾನು ಹೇಳಿದ್ನಲ್ಲ ಪ್ರಿಲಿಮ್ಸ್ 45 ಆ್ಯಂಡ್ 70+. ಸೊ ಈ ರೇಂಜ್ ಆದಮೇಲೆ ಮೇನ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಮೇನ್ ಸ್ಟಾರ್ಟ್ ಮಾಡಿದಾಗಲೂ ನೀವು ಪ್ರಿಲಿಮ್ಸ್ನ ಇಗ್ನೋರ್ ಮಾಡೋಂಗಿಲ್ಲ. ಏನಕ್ಕೆ ಮಾಡೋಂಗಿಲ್ಲ ಅಂದರೆ ಸ್ಪೀಡ್ ಹೋಗ್ಬಿಡುತ್ತೆ. ಚಿಕ್ಕ ಪಜಲ್ ಸಾಲ್ವ್ ಮಾಡೋದು, ಚಿಕ್ಕ DA ಸಾಲ್ವ್ ಮಾಡೋದು ಸ್ಪೀಡ್ ಹೋಗ್ಬಿಡುತ್ತೆ ಇಗ್ನೋರ್ ಮಾಡಿದರೆ. ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಡೇಯಲ್ಲಿ ಕ್ವಾಂಟ್, ರೀಸನಿಂಗ್ದು ಸೆಕ್ಷನಲ್ ಮಾರ್ಕ್ಸ್ನ ಕೊಡಿ. ಈಗ ಇವತ್ತು ಕ್ವಾಂಟ್ ಕೊಟ್ಟರೆ ನಾಳೆ ರೀಸನಿಂಗ್, ಮತ್ತೆ ಕ್ವಾಂಟ್, ಮತ್ತೆ ರೀಸನಿಂಗ್, ಆ ಥರ ಸೆಕ್ಷನಲ್ ಮಾರ್ಕ್ ಕೊಡ್ತಾ ಹೋದರೆ ನಿಮ್ಮದು ಸ್ಪೀಡ್ ಕೂಡ ಮೇಂಟೈನ್ ಆಗ್ತಿರುತ್ತೆ. ಅದ್ರ ಜೊತೆ ಮೈನ್ಸ್ ಕೂಡ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ಸೊ ಇದಿಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಡೂ ದೋಸ್ ಮಿಸ್ಟೇಕ್ಸ್ ದಟ್ ಐ ಹ್ಯಾವ್ ಡನ್. ಆ್ಯಂಡ್ ಈ ವರ್ಷ ನಾನು ಅದೇನು ಮಿಸ್ಟೇಕ್ ಮಾಡಲ್ಲ ಅಂತ ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ಯೂನಿಯನ್ ಬ್ಯಾಂಕ್ LBO ರಿಸಲ್ಟ್ ಬರೋವರೆಗೂ ಪ್ರಿಪೇರ್ ಆಗ್ತಿರ್ತೀನಿ. ರಿಸಲ್ಟ್ ಪಾಸಿಟಿವ್ ಬಂದರೆ ಓಕೆ, ಪಾಸಿಟಿವ್ ಬಂದ್ರೂ ನಾನು ಡೈಲಿ ಟು ಡೂ ಲಿಸ್ಟ್ನ ಹಾಕ್ತಾ ಹೋಗ್ತೀನಿ. ನನ್ನ ಸೆಲೆಕ್ಷನ್ ಆದ್ರೂ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡ್ತೀನಿ. ಸೆಲೆಕ್ಷನ್ ಆಗಲಿಲ್ಲ ಅಂದ್ರೂ ನಾನು 2025 ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಲ್ ದ ಬೆಸ್ಟ್.